ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ನಾವು ಸಂದೇಶವನ್ನು ಧ್ಯಾನ ಮಾಡಕ್ಕೆ ಹೋಗೋಣ. ನಾವು ಇದುವರೆಗೂ ಆರಾಧನೆಯನ್ನು ಮಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿದ್ದೇವೆ. ಈ ದಿವಸದಲ್ಲಿ ದೇವರು ನಮ್ಮೊಟ್ಟಿಗೆ ಏನು ಮಾತನಾಡುತ್ತಾರೆ ಎಂಬುದಾಗಿ ನಾವು ನೋಡೋಣ. ಅದೇ ಸಮಯದಲ್ಲಿ ಒಂದು ಸಂದೇಶದ ಭಾಗಕ್ಕಾಗಿ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆ ದೇವರೇ, ನಿಮ್ಮ ವಾಕ್ಯದ ಮೂಲಕ ಮಾತನಾಡ್ರಿ. ಅಪ್ಪ ಕರ್ತನೆ, ನಿಮ್ಮ ನಾಮ ಮಹಿಮೆ ಹೊಂದಲಿ. ನಿಮ್ಮ ವಾಕ್ಯದ ಮೂಲಕ ಸ್ವಾಮಿ, ನಾವು ಎಲ್ಲಿ ತಪ್ಪಿದ್ದೇವೆ, ಎಲ್ಲಿ ಕ್ರಮಪಡಿಸಿಕೊಳ್ಳಬೇಕು, ಎಲ್ಲಿ ಎಚ್ಚರವಾಗಿರಬೇಕು ಎಂಬುದಾಗಿ ಪರಿಶುದ್ಧಾತ್ಮ ದೇವರೇ ನೀವು ಮಾತನಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ನಿಮ್ಮ ನಾಮ ಮಹಿಮೆ ಹೊಂದಲಿ. ಆನ್ಲೈನಲ್ಲಿ ವೀಕ್ಷಿಸುವಂಥ ವೀಕ್ಷಕರನ್ನು, ಭಕ್ತಾದಿಗಳನ್ನು ಆಶೀರ್ವಾದ ಮಾಡಿರಿ ಎಂಬುದಾಗಿ ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ಮಹಿಮೆ ನಿಮಗೆ ಸಲ್ಲಿಸುತ್ತಾ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ, ಪರಲೋಕದ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆಗಳ ಪುಸ್ತಕ 119ನೇ ಅಧ್ಯಾಯ, ಅದರ 104ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಿನ್ನ ನಿಯಮಗಳ ಮೂಲಕ ವಿವೇಕಿಯಾದೆನು, ಮಿಥ್ಯಾ ಮಾರ್ಗವನ್ನೆಲ್ಲ ಹಾಗೆ ಮಾಡುತ್ತೇನೆ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯದ ಮೂಲಕ ಒಬ್ಬ ವ್ಯಕ್ತಿ ಏನಾಗ್ತಾನೆ ಅಂತ ಹೇಳಿದ್ರೆ ವಿವೇಕಿಯಾಗುತ್ತಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯವನ್ನು ಅದನ್ನು ಕೇಳಿ ಅದನ್ನು ಕೈಗೊಂಡು ನಡೆಯುವುದರಿಂದ ಏನಾಗ್ತಾನೆ, ಒಬ್ಬ ಮನುಷ್ಯ ವಿವೇಕಿ ಆಗುತ್ತಾನೆ. ವಿವೇಕಿ ಎಂಬುದಾಗಿ ನಾವು ನೋಡೋದಾದ್ರೆ ಜ್ಞಾನೋಕ್ತಿಗಳ ಪುಸ್ತಕ ಅದರ 1ನೇ ಅಧ್ಯಾಯ 3ನೇ ವಚನ ಏನ್ ಹೇಳ್ತದೆ ಎಂಬುದಾಗಿ ನೋಡೋದಾದ್ರೆ, ವಿವೇಕ ಮಾರ್ಗದಲ್ಲಿ ಅಂದ್ರೆ ನೀತಿ ನ್ಯಾಯ ಧರ್ಮದಲ್ಲಿ ಶಿಕ್ಷಿತರಾಗುವರು ಎಂಬುದಾಗಿ ಆ ವಚನ ಆಗಿದೆಯಾ? ಓದಿ ಒಂದ್ಸಲ. ನೋಡ್ರಿ, ವಿವೇಕ ಮಾರ್ಗದಲ್ಲಿ ಅಂದ್ರೆ ನೀತಿ ನ್ಯಾಯ ಧರ್ಮದ ಮಾರ್ಗದಲ್ಲಿ ಏನಾಗ್ತಾರೆ, ಶಿಕ್ಷಿತರಾಗ್ತಾರೆ. ಅದಕ್ಕೆ ಇಲ್ಲಿ ಕೀರ್ತನೆಯಲ್ಲಿ ದೇವರ ವಾಕ್ಯ, ದೇವರ ಹೃದಯ ಬಯಸುವಂತ ಒಂದು ಸಂಗತಿ ಏನಪ್ಪಾ ಎಂಬುದಾಗಿ ನಾವು ನೋಡೋದಾದ್ರೆ, ಇವತ್ತು ಯೇಸುವನ್ನು ಹಿಂಬಾಲಿಸುವಂತ ಪ್ರತಿಯೊಬ್ಬರು ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವುದರ ಮೂಲಕ ವಿವೇಕಿಗಳಾಗಬೇಕು. ಆಮೇನ್, ಹಲ್ಲೆಲೂಯಾ. ವಿವೇಕಿಗಳಂದ್ರೆ ನೀತಿ ನ್ಯಾಯ ಧರ್ಮ ಮಾರ್ಗದಲ್ಲಿ ಶಿಕ್ಷಿತರಾಗುವುದು. ಯಾವುದನ್ನು ಮಾಡಬಾರದು, ಯಾವುದನ್ನು ಮಾಡಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಅಲ್ಲಿ ಹೇಳ್ತಾರೆ ದೇವರ ವಾಕ್ಯ, ನಾವೇನ್ ಮಾಡ್ಬೇಕು, ಮಿಥ್ಯಾ ಮಾರ್ಗವನ್ನು, ಸುಳ್ಳಾದ ಮಾರ್ಗವನ್ನು, ಅಧರ್ಮದ ಮಾರ್ಗವನ್ನು, ಅನೀತಿ ಮಾರ್ಗವನ್ನು ನಾವೇನ್ ಮಾಡ್ಬೇಕು, ಅದನ್ನು ಹಾಗೆ ಮಾಡಬೇಕು, ಅದನ್ನು ದ್ವೇಷ ಮಾಡಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಯಾಕಂದ್ರೆ ನಾವು ನೀತಿಯನ್ನು, ನ್ಯಾಯವನ್ನು, ಸತ್ಯ ಧರ್ಮವನ್ನು ಅಂದ್ರೆ ಆ ಪರಲೋಕದ ಧರ್ಮ ಸ್ವರೂಪನಾದ ಯೇಸು ಕ್ರಿಸ್ತನನ್ನು ಪ್ರೀತಿಸುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ. ಈ ಧರ್ಮ ಎಂಬುದಾಗಿ ನಾವು ನೋಡೋದಾದ್ರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಧರ್ಮ ಸ್ವರೂಪನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ಇಲ್ಲಿ ನಾವು ನೋಡ್ತೀವಿ, ಇವತ್ತು ಅನೇಕ ಜನರು ನಾವು ನೋಡ್ತೇವೆ ಏನ್ ಮಾಡ್ತಾರೆ, ಅಧರ್ಮದ ಜೊತೆಗೆ ಕಾಂಪ್ರಮೈಸ್ ಆಗಿ ಜೀವನ ಮಾಡೋದನ್ನು ನಾವು ಕಾಣ್ತೇವೆ. ಇಲ್ಲಿ ದೇವರ ವಾಕ್ಯ, ದೇವರ ಬಯಕೆ, ದೇವರ ಹೃದಯ ಏನ್ ಹೇಳ್ತದೆ ಅದನ್ನ ಹಾಗೆ ಮಾಡಬೇಕೆಂಬುದಾಗಿ. ಅದಕ್ಕಾಗಿ ಇಬ್ರಿಯವರಿಗೆ ಬರೆದ ಪತ್ರಿಕೆ ನಾವು 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರ ವಚನ ಈ ರೀತಿಯಾಗಿ ಹೇಳ್ತದೆ. 1ನೇ ಅಧ್ಯಾಯ ಅದರ 9ನೇ ವಚನ ಅನಿಸ್ತದೆ. ದಯಮಾಡಿ ಓದಿ ಒಬ್ರು. ನೋಡಿ, ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ. ಆದುದರಿಂದ ನೋಡಿ, ಪರಮಾನಂದ ತೈಲದಿಂದ ಅಭಿಷೇಕಿಸಿ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಬರೆಯಲ್ಪಟ್ಟಂತ ಒಂದು ವಾಕ್ಯ. ಕರ್ತನಾದ ಯೇಸು ಏನ್ ಮಾಡಿದ್ರು, ಈ ಲೋಕದಲ್ಲಿದ್ದಾಗ ಧರ್ಮವನ್ನು ಪ್ರೀತಿಸಿದ್ರು, ಅಂದ್ರೆ ನ್ಯಾಯವನ್ನು, ನೀತಿಯನ್ನು ಪ್ರೀತಿಸಿದ್ರು, ಸತ್ಯವನ್ನು ಪ್ರೀತಿಸಿದರು, ಪರಲೋಕದ ತಂದೆಯ ಚಿತ್ತವನ್ನು ಪ್ರೀತಿಸಿದರು. ಆಮೇಲೆ ಅಧರ್ಮವನ್ನು ಏನ್ ಮಾಡಿದ್ರು, ದ್ವೇಷಿಸಿದ್ರು. ಅಧರ್ಮದ ಜೊತೆ ಒಂದಾಗಲಿಲ್ಲ ಅವರು. ಇವತ್ತು ಎಷ್ಟೋ ಜನ ನಾವು ನೋಡ್ತೇವೆ ಅಧರ್ಮದ ಜೊತೆಗೆ ಕಾಂಪ್ರಮೈಸ್ ಜೀವನ ಮಾಡ್ತಾರೆ. ಅಂಥವರು ನಿಜವಾಗ್ಲೂ ದೇವರಿಗೆ ಇಷ್ಟವಾಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಇಲ್ಲಿ ವಾಕ್ಯ ಹೇಳ್ತದೆ,
ನಾವು ಏನು ಮಾಡಬೇಕು? ದೇವರ ವಾಕ್ಯದ ಮೂಲಕ, ದೇವರ ನಿಯಮಗಳ ಮೂಲಕ, ದೇವರ ಆಜ್ಞೆಗಳ ಮೂಲಕ ಈ ಲೋಕದಲ್ಲಿ ಸತ್ಯ ಅಸತ್ಯತೆಗಳನ್ನು ತಿಳಿದುಕೊಂಡವರಾಗಿ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಎಂಬುದಾಗಿ ನಾವು ದೇವರ ವಾಕ್ಯದ ಮೂಲಕ ಪವಿತ್ರಾತ್ಮನು ನಮಗೆ ತಿಳಿಸುವಂತವನಾಗಿದ್ದಾನೆ. ಹಲ್ಲೆಲೂಯ. ಅಷ್ಟು ಮಾತ್ರವಲ್ಲ, ಅಧರ್ಮವನ್ನು ನಾವು ಏನ್ ಮಾಡಬೇಕು? ದ್ವೇಷಿಸಬೇಕು. ಅನೀತಿ, ಅನ್ಯಾಯ, ಅಧರ್ಮ, ಕೆಟ್ಟತನವನ್ನು ನಾವು ದ್ವೇಷಿಸುವವರಾಗಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯವನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಹಲ್ಲೆಲೂಯ. ಯಾಕಂದ್ರೆ ಕೀರ್ತನೆಗಳ ಪುಸ್ತಕ 3ನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ನೋಡ್ತೇವೆ, ಏನು ಯೆಹೋವನು ತನ್ನ ಭಕ್ತನನ್ನು ಏನ್ ಮಾಡಿದ್ದಾರೆ? ಅವನನ್ನು ಪ್ರತ್ಯೇಕಪಡಿಸಿಕೊಂಡಿದ್ದಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ವಚನ ಓದಿರಿ, ಅದು 3ನೇ ಅಧ್ಯಾಯ 4ನೇ ಅಧ್ಯಾಯ 3ನೇ ವಚನ. ನೋಡ್ರಿ, ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಏನ್ ಮಾಡಿಕೊಂಡಿದ್ದಾನೆ? ಪ್ರತ್ಯೇಕಿಸಿಕೊಂಡಿದ್ದಾನೆ ಅಂತ ತಿಳಿದುಕೊಡ್ರಿ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತರು ಯಾಕೆ ಧರ್ಮವನ್ನು ಪ್ರೀತಿಸಿ ಅಧರ್ಮವನ್ನು ದ್ವೇಷಿಸಿದರು ಎಂಬುದಾಗಿ ನೋಡೋದಾದ್ರೆ, ಆತನು ಈ ಲೋಕಕ್ಕೆ ನೀತಿ, ನ್ಯಾಯ, ಕೃಪೆ, ಸತ್ಯವನ್ನು ತೋರಿಸಿಕೊಡ್ಲಿಕ್ಕಾಗಿ, ಅದರ ಮಾದರಿಯನ್ನು ತೋರಿಸಿ ಕೊಡ್ಲಿಕ್ಕಾಗಿ ನಮಗೂ ನಿಮಗೂ ಈ ಲೋಕಕ್ಕೆ ಬಂದಿದ್ದಾನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಇವತ್ತು ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಜೀವಿತದ ಅನೇಕ ಹೋರಾಟಗಳು ಬರ್ಬೋದು, ಪ್ರಯಾಸಗಳು ಬರ್ಬೋದು, ಅನಾನುಕೂಲತೆಗಳು ಬರ್ಬೋದು, ವಿರೋಧಗಳು ಬರ್ಬೋದು. ಹಾಗಂದದ್ದು ಮಾತ್ರಕ್ಕೆ ಏನು ಮಾಡಂಗಿಲ್ಲ ನಾವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸುಳ್ಳಿನ ಜೊತೆಗೆ, ಅಧರ್ಮದ ಜೊತೆಗೆ ಕಾಂಪ್ರಮೈಸ್ ಆಗಂಗಿಲ್ಲ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ನಾವು ನೋಡ್ತೇವೆ ಅಧರ್ಮವನ್ನು ಪ್ರೀತಿಸಿ ಅಧರ್ಮದ ಜೊತೆಗೆ ಒಂದು ಹೊಂದಾಣಿಕೆ ಜೀವನವನ್ನು ಮಾಡ್ತಾ ಇರುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಮಾಡುವುದಾದರೆ ಅದು ದೇವರಿಗೆ ಮೆಚ್ಚುಗೆ ಆದದ್ದಲ್ಲ. ಆದ್ದರಿಂದ ಇಲ್ಲಿ ಏನು ನಾವು ನೋಡುವಂತ ಸಂಗತಿ, ಆಮೇಲೆ ನಾವು ಸತ್ಯವಾದದನ್ನು ಪ್ರೀತಿಸಬೇಕು, ನೀತಿಯನ್ನು ಪ್ರೀತಿಸಬೇಕು, ಪರಲೋಕ ದೇವರನ್ನು ಪ್ರೀತಿಸಬೇಕು. ಧರ್ಮ ಅಂದ್ರೆ ಪರಲೋಕದ ದೇವರನ್ನು ನಾವು ಪ್ರೀತಿಸುವಾಗ ನಮಗೇನಾಗ್ತದೆ? ದೇವರು ನಮ್ಮನ್ನು ಮೆಚ್ತಾನೆ ಮತ್ತು ನಾವು ವಿವೇಕಿಗಳಾಗಿ ನಾವೇನ್ ಮಾಡ್ತೇವೆ? ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯ. ನಾವು ನೋಡ್ತೀವಿ ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ನೋಡುವಾಗ ಅಲ್ಲಿ 3 ಭಕ್ತರುಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಇಸ್ರಾಯೇಲರಲ್ಲಿ ಸೆರೆ ಒಯ್ದಂತ ನೆಬೂಕದ್ನೆಚ್ಚರನೆಂಬ ರಾಜನ ಸೆರೆ ಒಯ್ದಂತರಲ್ಲಿ 3 ಜನ ಇರ್ತಾರೆ, ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುದಾಗಿ. ಅವ್ರಿಗೆ ಏನ್ ಹೇಳ್ತಾರೆ? ನೀನು ನಾನು ಮಾಡಿದ ಪ್ರತಿಮೆಗೆ, ಬಂಗಾರದ ಪ್ರತಿಮೆಗೆ ನೀವು ಅಡ್ಡ ಬೀಳಬೇಕೆಂಬುದಾಗಿ ಏನ್ ಮಾಡ್ತಾನೆ? ಅವ್ರಿಗೆ ಎಲ್ಲ ಇಡೀ ರಾಜ್ಯಕ್ಕೆ ಆಜ್ಞೆ ಹೊಡಿಸ್ತಾನೆ. ಆದ್ರೆ ಅಲ್ಲಿ 3 ವ್ಯಕ್ತಿಗಳು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುದಾಗಿ ಅವರು ದೇವರ ಭಕ್ತರು ಆಗಿರ್ತಾರೆ. ಪರಲೋಕದ ದೇವರು ಯೆಹೋವನ ಭಕ್ತರಾಗಿರ್ತಾರೆ. ಅವ್ರು ಏನ್ ಮಾಡ್ತಾರೆ? ನನ್ನ ದೇವರನ್ನು ಬಿಟ್ಟು ನಾನು ಯಾರಿಗೂ ತಲೆಬಾಗುವುದಿಲ್ಲ, ಅಡ್ಡ ಬೀಳುವುದಿಲ್ಲ, ಪೂಜಿಸುವುದಿಲ್ಲ ಎಂಬುದಾಗಿ ಅವರು ವೈರಾಗ್ಯದಿಂದ ನಾವು ಹೇಳುವುದನ್ನು ನಾವು ಕಾಣ್ತೀವಿ. ಹಲ್ಲೆಲೂಯಾ. ನೋಡಿ, ಅವರ ಪ್ರಾಣಕ್ಕಿಂತ ಹೆಚ್ಚಾಗಿ ಅವರು ಪ್ರೀತಿ ಮಾಡಿದ್ರು. ಹೇಳ್ತಾರೆ, ರಾಜ ನಿಮ್ಮನ್ನು ದಗೆದಗಿಸುವ ಅಗ್ನಿಯಲ್ಲಿ ನಾನು ಹಾಕ್ತೇನೆ ಎಂಬುದಾಗಿ ಹೇಳುವ, ಪರವಾಗಿಲ್ಲ, ನಮ್ಮ ದೇವರ ಚಿತ್ತವಾದ್ರೆ ನಾವು ಹೇಗೂ ಉಳಿಯುವು ಎಂಬುದಾಗಿ ಹೇಳ್ತಾರೆ. ಕಾರಣ ಯಾಕೆ ಗೊತ್ತಾ? ಆ ದೇವರಿಗೋಸ್ಕರ ತಮ್ಮ ಪ್ರಾಣವನ್ನು ಕೊಡಲು ಅವರು ಸಿದ್ಧರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಾವು ಅನೇಕ ಪ್ರತಿಕೂಲ ಸಮಯಗಳಲ್ಲಿ, ಅನೇಕ ಹೋರಾಟದ ಸಮಯದಲ್ಲಿ, ಅನೇಕ ಸಂದರ್ಭಗಳಲ್ಲಿ ನಾವು ಆ ಸುಳ್ಳಿನೊಂದಿಗೆ, ಆ ಅಧರ್ಮದೊಂದಿಗೆ ಕೈ ಜೋಡಿಸಿದವರಾಗಿದ್ದೇವಾ? ಅಥವಾ ನಾವು ಸತ್ಯದ ಪರ ನಿಂತು ಹೋರಾಟ ಮಾಡುವವರಾಗಿದ್ದೇವಾ? ಅಥವಾ ಪ್ರತ್ಯೇಕತೆಯಿಂದ ಜೀವಿಸುವವರಾಗಿದ್ದೇವೆ ಎಂಬುದಾಗಿ ನಾವು ಈ ವಾಕ್ಯದ ಮೂಲಕ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರ. ಅಲ್ಲಿ ನೋಡ್ತೇವೆ ನಾವು, ಅವರು ದಗದಗನೆ ಬೆಂಕಿಗೆ ಹಾಕಲ್ಪಟ್ರು, ಹಾಕಿದವರು ಸತ್ರು ಹೊರತು ಈ ಒಳಗೆ ಬೆಂಕಿ ಒಳಗೆ ಹೋದವರು ಸುಡಲಿಲ್ಲ, ಅವರು ಸತ್ತು ಹೋಗಲಿಲ್ಲ. ಕಾರಣ ಅವರ ಜೊತೆಗೆ ದೇವಾದಿ ದೇವನು ಇಳಿದು ಬಂದದನೆ ಎಂಬುದಾಗಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಆದ್ದರಿಂದ ಅವರ ತರ ನಾವು ಕೂಡ ದೇವರನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸಬೇಕು. ಧರ್ಮ ಸ್ವರೂಪನಾದ ದೇವರನ್ನು, ಯೇಸುವನ್ನು ನಾವು ಪ್ರೀತಿ ಮಾಡುವಾಗ ದೇವರು ನಮ್ಮನ್ನು ಏನ್ ಮಾಡ್ತಾನೆ? ಕಾಪಾಡುವಂತ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ಈ ವಾಕ್ಯ ಹೇಳುವ ಪ್ರಕಾರ ನಿನ್ನ ವಾಕ್ಯಗಳ ಮೂಲಕ, ನಿನ್ನ ನಿಯಮಗಳ ಮೂಲಕ, ನಿನ್ನ ಆಜ್ಞೆಗಳ ಮೂಲಕ ನಾನೇನಾಗಿದ್ದೀನಿ? ವಿವೇಕಿಯಾಗಿದ್ದೇನೆ. ಹಲ್ಲೆಲೂಯಾ.
ವಿವೇಕಿ ಅಂದರೆ ನೀತಿ ನ್ಯಾಯ ಧರ್ಮವನ್ನು ಶಿಕ್ಷಿತರಾಗುವುದು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯವನ್ನು, ಬೈಬಲ್ ಸತ್ಯವೇದ ವಾಕ್ಯಗಳನ್ನು ಕಲಿಯುವುದು ಯಾತಕ್ಕಾಗಿ? ನಾವು ಸತ್ಯ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ, ನ್ಯಾಯದ ಮಾರ್ಗದಲ್ಲಿ ಜೀವಿಸಲಿಕ್ಕಾಗಿ, ಶಿಕ್ಷಿತರಾಗುವುದು. ಆವಾಗ ನಾವು ಏನಾಗ್ತೇವೆ? ಅಧರ್ಮವನ್ನು ದ್ವೇಷಿಸಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ಎಷ್ಟೋ ಜನಕ್ಕೆ ಯಾಕೆ ಅಧರ್ಮವನ್ನು ದ್ವೇಷಿಸಲಿಕ್ಕೆ ಆಗ್ತಾ ಇಲ್ಲ? ಅವರು ನೀತಿ ನ್ಯಾಯದ ಮಾರ್ಗದಲ್ಲಿ ಶಿಕ್ಷಿತರಾಗಿಲ್ಲ, ದೇವರ ವಾಕ್ಯದಲ್ಲಿ ಶಿಕ್ಷಿತರಾಗಿಲ್ಲ, ದೇವರ ಸನ್ನಿಧಾನದಲ್ಲಿ ಶಿಕ್ಷಿತರಾಗಿಲ್ಲ. ಆದ್ದರಿಂದ ಅವರು ಅಧರ್ಮವನ್ನು ಪ್ರೀತಿಸ್ತಾ ಇದ್ದಾರೆ. ಅಧರ್ಮಕ್ಕೆ, ಸುಳ್ಳಿಗೆ ಒಳಪಟ್ಟು, ಸುಳ್ಳಿಗೆ ಒಳಪಟ್ಟು ಜೀವನ ಮಾಡ್ತಾ ಇದ್ದಾರೆ. ಅವರು ದೇವರ ಕೋಪಕ್ಕೆ ಗುರಿಯಾಗುವಂತವರಾಗಿದ್ದಾರೆ. ಅಂಥವರು ಯಾರು ಸುಳ್ಳಿನೊಂದಿಗೆ, ಯಾರು ಆ ಮಿಥ್ಯಾ ಮಾರ್ಗದೊಂದಿಗೆ, ಯಾರು ಅಧರ್ಮದೊಂದಿಗೆ ಕೈ ಜೋಡಿಸುತ್ತಾರೋ ಅವರಿಗೆ ನಿತ್ಯ ನರಕ. ದೇವರ ವಾಕ್ಯ ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಯಾರಾಗಿದ್ದಾರೆ? ಸೈತಾನನಾಗಿದ್ದಾರೆ. ಅಧರ್ಮನು ಯಾರಾಗಿದ್ದಾರೆ? ಸೈತಾನನಾಗಿದ್ದಾನೆ. ಅವನನ್ನು ಪ್ರೀತಿಸುವಂತವರು ಅವನು ಹೋಗುವ ಸ್ಥಳಕ್ಕೆ, ಅಂದರೆ ಸೈತಾನನಿಗೆ ನೇಮಿಸಲ್ಪಟ್ಟಿರುವಂತಹ ಕೆರೆ, ಸೈತಾನನಿಗೋಸ್ಕರ ನಿರ್ಮಿಸಲ್ಪಟ್ಟ ಬೆಂಕಿ ಕೆರೆಗೆ ಅವನನ್ನು ಪ್ರೀತಿಸುವವರು ಅವನ ಸ್ಥಳಕ್ಕೆ ಹೋಗುವಂತವರಾಗಿದ್ದಾರೆ. ಆದ್ರೆ ಇವತ್ತು ದೇವರು ನಮ್ಗೆ ಹೇಳ್ತಾ ಇದ್ದಾರೆ, ದೇವರ ಮಕ್ಕಳಾದ ನಾವೇನ್ ಮಾಡಬೇಕು? ದೇವರ ವಾಕ್ಯವನ್ನು ಪ್ರೀತಿಸಿ, ದೇವರ ವಾಕ್ಯವನ್ನು ನಾವು ಕೈಗೊಂಡು, ದೇವರ ವಾಕ್ಯದಲ್ಲಿ ಶಿಕ್ಷಿತರಾಗಿ, ನಾವು ವಿವೇಕಿಗಳಾಗಿ, ಈ ಲೋಕದಲ್ಲಿ ದೇವರಿಗೆ ಇಷ್ಟವಾಗುವ ಸಾಕ್ಷಿಯಾಗಿ, ಮೆಚ್ಚುಗೆ ಆಗುವಂತ ಸಾಕ್ಷಿಗಳಾಗಿ, ಈ ಲೋಕಕ್ಕೆ ಬೆಳಕಾಗಿ, ಭೂಮಿಗೆ ಉಪ್ಪಾಗಿ ಜೀವಿಸಬೇಕೆಂಬುದಾಗಿ ದೇವರು ಬಯಸುವಂತವನಾಗಿದ್ದಾನೆ. ಹಲ್ಲೆಲೂಯಾ! ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ಇಲ್ಲಿ ಗಮನಿಸುವಂತ ಒಂದು ಸಂಗತಿ ನಾವು ನೋಡ್ತೇವೆ. ಇವತ್ತು ಅನೇಕರು ಜನರಿಗೆ ಹೆದರಿ ದೇವರನ್ನು ಬಿಡುವಂತ ಅನೇಕರು ಇದ್ದಾರೆ. ಅವರಲ್ಲಿ ದೇವರಿಗೆ ಇಷ್ಟವಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡ್ರಿ. ದೇಹವನ್ನು ಆತ್ಮವನ್ನು ಒಂದು ನರಕಕ್ಕೆ ಹಾಕಬಲ್ಲ ಆತನಿಗೆ ಹೆದರಿ. ಆ ವಾಕ್ಯವನ್ನು ಓದ್ರಿ. ಮತ್ತಾಯ 10:38ನೇ ವಚನ 35. ಹತ್ತನೇ ಅಧ್ಯಾಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 28ನೇ ವಚನ ಓದಿ. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿ. ಆತ್ಮದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ನೋಡ್ರಿ, ಆತ್ಮವನ್ನು ಏನು ಆಗದವರಿಗೆ, ಅಂದ್ರೆ ಆ ಆತ್ಮಕ್ಕೆ ಯಾರು ಏನು ಮಾಡ್ಲಿಕ್ಕಾಗಲ್ಲ. ದೇಹಕ್ಕೆ ಹಿಂಸೆ ಪಡಿಸ್ಬೋದು, ಗಾಯಪಡಿಸ್ಬೋದು, ತೊಂದರೆ ಕೊಡಬಹುದು ಅಥವಾ ಕೊಲ್ಲಬಹುದು. ಆದ್ರೆ ಆತ್ಮವನ್ನು ನರಕಕ್ಕೆ ಹಾಕಬಲ್ಲಾತನು ಒಂದೇ ಒಬ್ಬನಿಗೆ ಅಧಿಕಾರ ಇದೆ, ಅದು ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾತ್ರ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಇವತ್ತು ಎಷ್ಟೋ ಜನ ಹಿಂಸೆಗಳು ಬರುವಾಗ, ಅನೇಕ ರೀತಿಯಾದ ಹೋರಾಟಗಳು ಬರುವಾಗ, ಅನೇಕ ರೀತಿಯಾದಂಥ ಕಷ್ಟಗಳು ಬರುವಾಗ ಅನೇಕರು ಏನು ಮಾಡ್ತಾರೆ? ಕಾಂಪ್ರಮೈಸ್ ಜೀವಿತವನ್ನು ಮಾಡಲಿಕ್ಕೆ ಹೋಗುವವರಾಗಿದ್ದಾರೆ. ಸುಳ್ಳಿನ ಮಿಥ್ಯಾ ಮಾರ್ಗದೊಂದಿಗೆ ಹೋಗುವವರಾಗಿದ್ದಾರೆ. ಆದ್ದರಿಂದ ಆ ರೀತಿ ಆಗಬಾರದು, ಆ ರೀತಿ ನನ್ನ ಮಕ್ಕಳು ಇರಬಾರದು. ಅವರು ಯಾವಾಗಲೂ ಪ್ರತ್ಯೇಕವಾಗಿ ಜೀವಿಸುವವರು, ಅಂದ್ರೆ ನೀತಿ ನ್ಯಾಯ ಧರ್ಮಕ್ಕೋಸ್ಕರ ಅವರು ಜೀವಿಸುವವರಾಗಿರಬೇಕು. ನನ್ನ ವಾಕ್ಯದ ಮೂಲಕ ನನ್ನ ಮಕ್ಕಳು ವಿವೇಕಿಯಾಗಿರ್ಬೇಕೆಂಬುದಾಗಿ ಇವತ್ತು ದೇವರು ಬಯಸುವಂತ ದೇವರಾಗಿದ್ದಾರೆ. ಆದ್ದರಿಂದ ಈ ವಾಕ್ಯದಲ್ಲಿ ನಾವು ನೋಡ್ತೀವಿ, ಒಂದು ವೈರಾಗ್ಯದ ಜೀವಿತ, ಒಂದು ಪ್ರತ್ಯೇಕತೆ ಜೀವಿತ, ಅಧರ್ಮವನ್ನು ದ್ವೇಷಿಸುವ ಜೀವಿತ ನಮ್ಮದಾಗಿದೆಯಾ? ನಾವು ನೋಡ್ಕೊಳ್ಬೇಕು. ಯಾಕಂದ್ರೆ ದೇವರು ಕರ್ತನಾದ ಯೇಸು ಹೇಳಿದ್ದಾರೆ, ಯಾರು ನನ್ನನ್ನು ಪ್ರೀತಿಸ್ತಾರೋ ಅವರು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾರೆ. ಹಲ್ಲೆಲೂಯಾ! ಯಾರು ನನ್ನನ್ನು ಪ್ರೀತಿಸ್ತಾರೋ ಅವರು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾರೆ. ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರೇ ನನ್ನನ್ನು ಪ್ರೀತಿಸುವವರು ಎಂಬುದಾಗಿ. ಅದೇ ರೀತಿಯಾಗಿ ನಾವು ನೋಡ್ತೇವೆ, ಕೊರಿಂಥದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ ನೋಡುವಾಗ,
ಯಾವನಾದರೂ ಕರ್ತನನ್ನು ಪ್ರೀತಿಸದೇ ಇದ್ದರೆ ಅವನು ಏನಾಗಲಿ, ಶಾಪಗ್ರಸ್ತನಾಗಲಿ ಎಂಬುದನ್ನು ನಾವು ನೋಡ್ತೀವಿ. ಇವತ್ತು ನಾವು ದೇವರನ್ನು ಪ್ರೀತಿಸ್ತಾ ಇದ್ದೀವ? ಶದ್ರಕ್ ಮೇಷಕ್ ಅಬೇದ್ನೆಗೋ ತರ ಪ್ರೀತಿ ಮಾಡ್ತಾ ಇದ್ದೀವ ದೇವರನ್ನ? ದಾನಿಯೇಲನ ತರ ಪ್ರೀತಿ ಮಾಡ್ತಾ ಇದ್ದೀವ? ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕದಲ್ಲಿ, ಭೂಲೋಕದಲ್ಲಿ ಇರುವಾಗ ಆತನು ಹೇಗೆ ನಮಗೆ ಮಾದರಿಯನ್ನು ತೋರಿಸಿಕೊಟ್ಟನು, ಹೇಗೆ ತಂದೆಯ ಚಿತ್ತವನ್ನು, ತಂದೆಯನ್ನು ಪ್ರೀತಿಸಿ ನಮಗೆ ತೋರಿಸಿದನು, ಆ ರೀತಿ ನಾವು ಯೇಸುವನ್ನು ಪ್ರೀತಿ ಮಾಡ್ತಾ ಇದ್ದೀವ? ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಾ ಇದ್ದೀವ? ಒಂದು ಪ್ರತ್ಯೇಕತೆ ಇದೆಯಾ? ಒಂದು ಸತ್ಯ ಮಾರ್ಗದಲ್ಲಿ ಜೀವಿಸ್ತಾ ಇದ್ದೀವ? ದೇವರ ವಾಕ್ಯದ ಮೂಲಕ ನಾವು ಸತ್ಯ, ನೀತಿ, ನ್ಯಾಯ ಮಾರ್ಗದಲ್ಲಿ ಶಿಕ್ಷಿತರಾಗ್ತಾ ಇದ್ದೀವ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಆದ್ದರಿಂದ ಈ ವಾಕ್ಯ ನಮಗೆ ಪ್ರಬೋಧಿಸುವುದೇನಂತ ಹೇಳಿದ್ರೆ, ನಾವು ಏನ್ ಮಾಡ್ಬೇಕಂದ್ರೆ ದೇವರ ವಾಕ್ಯದ ಮೂಲಕ ವಿವೇಕಿಗಳಿಗಾಗಿ ಈ ಲೋಕದಲ್ಲಿ ಏನನ್ನು ಮಾಡಬಾರದು, ಏನನ್ನು ಮಾಡಬೇಕು ಎಂಬುದಾಗಿ ನಾವೇನ್ ಮಾಡಬೇಕು, ಅರ್ಥ ಮಾಡಿಕೊಂಡವರಾಗಿ ಜೀವಿಸಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವು ಅಧರ್ಮವನ್ನು ದ್ವೇಷಿಸಬೇಕು. ಅಂದ್ರೆ ಅದರ ಅರ್ಥ ಸೈತಾನನ ಕಾರ್ಯಗಳನ್ನು, ಕತ್ತಲೆ ಕಾರ್ಯಗಳನ್ನು, ಕೆಟ್ಟತನಗಳನ್ನು ನಾವು ಏನ್ ಮಾಡಬೇಕು, ದ್ವೇಷಿಸಬೇಕು. ಆದರೆ ಏನು ಅರಿಯದ ಜನರನ್ನು ನಾವು ವೈರಿಗಳನ್ನು ಪ್ರೀತಿಸಬೇಕೆಂಬುದಾಗಿ ಆಜ್ಞೆಯನ್ನು ಯೇಸು ಕೊಟ್ಟಿದ್ದಾರೆ. ಇವತ್ತು ಎಡಗೈ ಬಲಗೈ ವ್ಯತ್ಯಾಸವಿಲ್ಲದ ಜನರನ್ನು ನಾವು ಪ್ರೀತಿಸಬೇಕು ಪ್ರಿಯರೇ. ಅಲ್ಲೇಲುಯ್ಯ. ಆದರೆ ಇಂದಿರುವ ಅಧರ್ಮವನ್ನು, ಕತ್ತಲೆಯನ್ನು, ಸೈತಾನನ ಕಾರ್ಯಗಳನ್ನು, ಅನ್ಯಾಯಗಳನ್ನು ನಾವು ಅದನ್ನು ಏನ್ ಮಾಡಬೇಕು, ಖಂಡಿಸಿ ದ್ವೇಷಿಸುವರಾಗಬೇಕು. ಅದರ ಜೊತೆ ನಾವು ಕೈ ಜೋಡಿಸುವರಾಗಬಾರದು ಎಂಬುದಾಗಿ ದೇವರು ಇವತ್ತು ಇಷ್ಟಪಡುವಂತವನಾಗಿ. ಹಲ್ಲೆಲೂಯಾ. ದೇವರ ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ವಾಕ್ಯದ ಮೂಲಕ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳ ತಿಳಿಸೋಣ. ಹೌದು ದೇವರೇ, ನಿನ್ನ ವಾಕ್ಯದ ಮೂಲಕ ನಾವು ವಿವೇಕಿಗಳಾಗಿ, ನೀತಿ ನ್ಯಾಯದ ಮಾರ್ಗದಲ್ಲಿ ಶಿಕ್ಷಿತರಾಗಿ ನಮ್ಮ ಜೀವಿಸುವುದಕ್ಕೆ ಕೃಪೆ ಕೊಡ್ರಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್.